ವೀಕ್ಷಕ ಮಿತ್ರ ಎಲ್ರಿಗೂ ನಮಸ್ಕಾರ. ತಮ್ಮೆಲ್ರಿಗೂ ಇವತ್ತಿನ ಮತ್ತೊಂದು ವಿಡಿಯೋಗೆ ಸ್ವಾಗತ. ವೀಕ್ಷಕರೇ, ಈ ವಿಡಿಯೋದಲ್ಲಿ ಒಂದು ರೋಟಾವೇಟರ್ ಮಾರಾಟಕ್ಕೆ ತಂದಿನಿ, ಇನ್ನೊಂದು ರೌದಿ ಕಟರ್ ಕೂಡ ಇದೆ. ರೋಟಾವೇಟರ್, ರೌದಿ ಕಟರ್ ಎರಡು ಮಾರಾಟಕ್ಕಿದಾವೆ. ಇದ್ರ ಬಗ್ಗೆ ಮಾಹಿತಿ ನೋಡೋಣ. ವಿಡಿಯೋ ಕೊನೆಯಲ್ಲಿ ಓನರ್ ನಂಬರ್ ಸಿಗುತ್ತೆ, ಅದರಿಂದ ವಿಡಿಯೋ ಸ್ಕಿಪ್ ಮಾಡಬೇಡಿ ಯಾರು ಕೂಡ. ಸ್ಕ್ರೀನ್ ಮೇಲೆ ಇರೋದು ಇದು ಯೂಟ್ಯೂಬರ್ ನಂಬರು, ಓನರ್ದಲ್ಲ. ಈ ನಂಬರ್ ಯಾಕಂದ್ರೆ ನಿಮ್ದು ಕೂಡ ಸೆಕೆಂಡ್ ಹ್ಯಾಂಡ್ ಅಲ್ಲಿ ಇದೇ ತರ ಕೃಷಿ ಉಪಕರಣ ಆಗಿರ್ಬೋದು, ಟ್ರ್ಯಾಕ್ಟರ್ ಆಗಿರಲಿ, ಇನ್ಯಾವುದೇ ವಾಹನ ಆಗಿರಲಿ ಮಾರಾಟಕ್ಕಿದ್ರೆ ಈ ನಂಬರ್ಗೆ ಫೋಟೋಸ್ ಕಳಿಸ್ಕೊಡಿ. ನಿಮ್ಮ ವಾಹನದ ವಿಡಿಯೋ ಕೂಡ ಯೂಟ್ಯೂಬ್ ಮತ್ತು ಇನ್ಸ್ಟಾ ಪೇಜಲ್ಲಿ ಅಪ್ಲೋಡ್ ಮಾಡಿ ಕೊಡುತ್ತೇನೆ. ವೀಕ್ಷಕರೇ, ಇದು ರೋಟಾವೇಟರ್ ಬಂದು 2023ರಲ್ಲಿ ತೊಗೊಂಡಿರುವಂಥ ರೋಟಾವೇಟ್ರು. ಓನರ್ ಇದನ್ನ ಹೊಸದೇ ತೊಗೊಂಡಿದ್ದಾರೆ, ಅಂದರೆ ಫಸ್ಟ್ ಓನರ್ ಇದ್ದಾರೆ. ನೀವೀಗ ತೊಗೊಂಡ್ರೆ ಎರಡನೇ ಓನರ್ ಆಗ್ತಾರೆ. 2023 ಮಾಡಲು. ಕಂಪನಿ ಬಂದು JCB ಕಂಪನಿಯ ರೋಟಾವೇಟ್ರ್. ಇದು 6 ಫೀಟ್ ಇದೆ, 6 ಫೀಟ್ ಉದ್ದ ಇರುವಂಥ ರೋಟಾವೇಟ್ರು. ಕಂಡೀಷನ್ ಮಾತ್ರ ತುಂಬ ಚೆನ್ನಾಗಿದೆ ಅಂತ ಓನರ್ ಹೇಳ್ತಿರೋದು. ನೀವೇ ನೋಡ್ತಿದ್ರೆ ಬ್ಲೇಡಲ್ಲಿ ಯಾವ ಥರ ಇದೆ ಅಂತ. ರೋಟಾವೇಟರ್ ಅಷ್ಟೇ ಅಲ್ಲ, ಇದ್ರ ಜೊತೆ ಈ ರೌದಿ ಕಟರ್ ಕೂಡ ಮಾರಾಟಕ್ಕಿದೆ. ಇದು ಮಾಡಲು 2022 ಇದೆ. 2022 ಮಾಡಲು. ಓನರ್ ಇದನ್ನ ಸೆಕೆಂಡ್ ಹ್ಯಾಂಡ್ ಅಲ್ಲಿ ತೊಗೊಂಡಿದ್ದಾರೆ. ಈಗ ನೀವು ತೊಗೊಂಡ್ರೆ ಮೂರನೇ ಓನರ್ ಆಗ್ತೀರಾ. ಲೊಕೇಶನ್ ಎರಡೂ ಮಾರಾಟಕ್ಕಿರೋದು ಬಿಜಾಪುರ ಜಿಲ್ಲೆಯಲ್ಲಿ. ಬಿಜಾಪುರ ಜಿಲ್ಲೆ ತಾಳಿಕೋಟೆ ತಾಲೂಕಿನ ಬಳಗಾನೂರು ಎಂಬ ಗ್ರಾಮದಲ್ಲಿ ರೋಟಾವೇಟ್ರು ಮತ್ತು ರೌದಿ ಕಟರ್ ಎರಡು ಕೂಡ ಮಾರಾಟಕ್ಕಿದಾವೆ. ಬಿಜಾಪುರ ತಾಳಿಕೋಟೆ ತಾಲೂಕಿನ ಬಳಗಾನೂರು ಎಂಬ ಗ್ರಾಮ. ವೀಕ್ಷಕರೇ, ಇನ್ನು ರೇಟ್ ವಿಷಯಕ್ಕೆ ಬಂದರೆ ಓನರು ರೋಟಾವೇಟ್ರಿಗೆ 70,000 ಹೇಳ್ತಾ ಇದ್ದಾರೆ. ಓನರ್ ಈ ರೋಟಾವೇಟ್ರಿಗೆ ಹೇಳ್ತಿರೋ ರೇಟು 70,000. ಇದು ಕೂಡ ಫೈನಲ್ ಅಲ್ಲ, ನೆಗೋಷಿಯಬಲ್ ರೇಟು. ಮಾತಾಡಿದರೆ ಹೆಚ್ಚು ಕಡಿಮೆ ಆಗುತ್ತೆ. ಇನ್ನು ಈ ರೌದಿ ಕಟರ್ಗೆ 1,20,000 ಹೇಳ್ತಾ ಇದ್ದಾರೆ. ಈ ರೇಟು ಕೂಡ ಫೈನಲ್ ಅಲ್ಲ ವೀಕ್ಷಕರೇ, ಮಾತಾಡಿದರೆ ಹೆಚ್ಚು ಕಡಿಮೆ ಆಗ್ತವೆ. ನೀವು ಎರಡೂ ತೊಗೋಬೇಕಂತೇನಿಲ್ಲ, ನಿಮ್ಗೆ ಯಾವ್ದು ಬೇಕೋ ಅದನ್ನು ತೊಗೋಬೋದು. ರೋಟಾವೇಟರ್ ಬೇಕಂದರೆ ತೊಗೋಬೋದು, ರೌದಿ ಕಟರ್ ಬೇಕಂದರೆ ಅದು ಕೂಡ ತೊಗೋಬೋದು. ಇನ್ನು ನೋಡಿ, ಈ ಥರ ಇದ್ದಾವೆ. ನಿಮಗೆ ಇಡಿಸಿದ್ರೇನೆ ತೊಗೊಳ್ಳಿ, ಇಲ್ಲಾಂದರೆ ನಿಮ್ಮೂರಲ್ಲಿ ಯಾರಾದರೂ ತೊಗೊಳ್ಳೋರಿದ್ದರೆ ಅಥವಾ ಮಾರಾಟ ಮಾಡೋರಿದ್ದರೆ ದಯವಿಟ್ಟು ಅಂಥವ್ರಿಗೆ ವಿಡಿಯೋನ ಶೇರ್ ಮಾಡಿ. ವಿಡಿಯೋ ಇಷ್ಟ ಇದ್ದರೆ ಒಂದು ಲೈಕ್ ಮಾಡಿ. ನೀವೇನಾದರೂ ಇವತ್ತೇ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡಿರಿ. ಮುಂದೆ ನೋಡಿದಲ್ಲಿ ಮತ್ತೆ ಸಿಗೋಣ. ಇದುವರೆಗೂ ನಮಸ್ಕಾರ.